ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 41 ಕ್ವಶನ್ ಪೇಪರ್ ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 40 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲಿ ಏನೋ ಡೌಟ್ಸ್ ಇಲ್ಲ ಅಂತ ಭಾವಿಸಿ, ಏನಾದರೂ ಡೌಟ್ಸ್ ಇದೆನಾ? ನೋ ಡೌಟ್ಸ್. ಓಕೆ, ಸೊ ಇವತ್ತು 41 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಬನ್ನಿ ನೋಡಿ. ಓಕೆ, ಫಸ್ಟ್ ಕ್ವಶನ್, select the correct word for the blanks in the given sentence. So first question ಎದ್ರ ಮೇಲಿದೆ? fill in the blank ಮೇಲೆ ಇದೆ. ಎಸ್, ಸೊ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಈ fill in the blanks ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಎಸ್, ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. he has a dash nature and the rainforest is a dash of forest found on earth. He has a dash nature ಅನ್ನೋದು ಒಂದು ಸೆಂಟೆನ್ಸ್ ಇದೆ, and rainforest is a dash of forest found on the earth ಅನ್ನೋದು ಒಂದು ಸೆಂಟೆನ್ಸ್ ಇದೆ. ಸೊ ಈ 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೈಪ್, ಸೆಕೆಂಡ್ ಬಂದ್ಬಿಟ್ಟು ಕೇರಿಂಗ್, ಥರ್ಡ್ ಬಂದ್ಬಿಟ್ಟು ಕೈಂಡ್, ಫೋರ್ತ್ ಬಂದ್ಬಿಟ್ಟು ರೂಡ್. ಯಾವ ಆಪ್ಷನ್ ಆಗುತ್ತೆ? ಎರಡು ಬ್ಲಾಂಕಿಗೂ ಸುಟೇಬಲ್ ಆಗ್ಬೇಕದು. ಯಾವ ಆಪ್ಷನ್ ಆಗುತ್ತೆ? ಎಸ್, ವೆರಿ ಗುಡ್. ಕೈಂಡ್ ಇಸ್ ಅ ಕರೆಕ್ಟ್. ಕೈಂಡ್ ಅಂಡ್ ಕೈಂಡ್. ಕೈಂಡ್ ಮೀನ್ಸ್ ವಾಟ್? ರೀತಿಯ. ಓಕೆ, he has a kind nature ಅಂತೀವಲ್ಲ, ಕೈಂಡ್ ನೇಚರ್ ಪರ್ಸನ್ ನಾವು ಅಂತೆ. ಸೊ he has a kind nature and the rain forest is a kind of forest found on earth. rain forest ಅನ್ನೋದು ಒಂದು ರೀತಿಯ ಒಂದು ಫಾರೆಸ್ಟ್ ಇದೆ, ಅದು ಆನ್ ಅರ್ತ್, ಭೂಮಿ ಮೇಲೆ ರೇನ್ ಫಾರೆಸ್ಟ್ ಅನ್ನೋದು ಒಂದು ರೀತಿಯ ಫಾರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕೈಂಡ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಓಕೆ, ಮೀನಿಂಗ್ಫುಲ್ ಆಯ್ತು, ಸುಟೇಬಲ್ ಆಯ್ತು. ಸೊ ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಏನಾದ್ರೂ ಇದ್ರೆ ಕೇಳಿ. ಏನು ಇಲ್ಲ ಅಲ್ಲ? ಈಸಿ ಇತ್ತಲ್ಲ ಕ್ವಶನ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೆಕೆಂಡ್ ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. Substitute the underlined word with option that is closest in meaning to it. ಏನ್ ಹೇಳಿದಾರ ಇಲ್ಲಿ? ಏನ್ ಮಾಡಿದಾರ? ಸಬ್ಸ್ಟಿಟ್ಯೂಟ್ ಪ್ಲಸ್ ಇಲ್ಲೇನ್ ಮಾಡಿದಾರ? ಅದು ಡು ನಾಟ್ ಪೇ ಅಟೆನ್ಷನ್ ಅನ್ನೋದಕ್ಕೆ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಯಾವ್ದು ಮೀನಿಂಗ್ ಹೊಂದದ ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಇಲ್ಲಿ ನೋಡಿ, ಡು ನಾಟ್ ಪೇ ಅಟೆನ್ಷನ್ ಟು ಹೀಸ್ ವರ್ಡ್ಸ್ ಏನಿದೆ? ಡು ನಾಟ್ ಪೇ ಅಟೆನ್ಷನ್ ಟು ಅನ್ನೋದೇನ್ ಮಾಡಿದಾರ? ಅಂಡರ್ಲೈನ್ ಮಾಡಿದಾರ. ಸೊ ಅದಕ್ಕೆ ಮೀನಿಂಗ್ ಯಾವ್ದು ಹೊಂದುತ್ತೆ ನೋಡಿ? ಅದಕ್ಕೆ ಸುಟೇಬಲ್ ಆಗೋ ಆಪ್ಷನ್ ಯಾರು ಆಗುತ್ತೆ ನೋಡಿ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೆಗೆಟ್, ಸೆಕೆಂಡ್ ಬಂದ್ಬಿಟ್ಟು ಎಕ್ಸೆಪ್ಟ್, ಥರ್ಡ್ ಬಂದ್ಬಿಟ್ಟು ಇಗ್ನೋರ್, ಫೋರ್ತ್ ಬಂದ್ಬಿಟ್ಟು ಫೈಟ್. ಡು ನಾಟ್ ಪೇ ಅಟೆನ್ಷನ್ ಅಂದ್ರೆ ಅಟೆನ್ಷನ್ ನೀಡ್ಬ್ಯಾಡ್ರಿ ಅವ್ನ ವರ್ಡಿಗೆ. ಈ ಫಾರ್ ಎಕ್ಸಾಂಪಲ್ ನನ್ಗೆ ಅಟೆನ್ಷನ್ ನೀಡ್ಬ್ಯಾಡ್ರಿ ಅಂದ್ರೆ ಅರ್ಥ ಏನು? ಇಗ್ನೋರ್ ಮಾಡ್ಬೇಕಂತ. ಎಸ್, ಅಸಡ್ಡೆ ತೋರ್ಸೋದು ಅಂದ್ರೆ ಅಲ್ಲಿ ಪೇ ಅಟೆನ್ಷನ್ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಂಡಂಗ ಅಂತ ಅರ್ಥ. ಅಲ್ಲಿ ಡು ನಾಟ್ ಪೇ ಹೇಳಿದಾರಂದ್ರ ಅಟೆನ್ಷನ್ ಮಾಡ್ಬೇಡ್ರಿ, ಇಗ್ನೋರ್ ಮಾಡ್ಬಿಡ್ರಿ ಅಂತ. ಓಕೆ, ಸೊ ಅವ್ರೇನ್ ಹೇಳಿದಾರ? ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್ಸ್ ವಿತ್ ದ ಆಪ್ಷನ್ ದಟ್ ಈಸ್ ಕ್ಲೋಸೆಸ್ಟ್. ಇದು ಮೀನಿಂಗ್ ಕ್ಲೋಸೆಸ್ಟ್ ಯಾವ್ದದ ಅಂತ ಕೇಳಿದಾರೆ. ಸೊ ಕ್ಲೋಸೆಸ್ಟ್ ಯಾವ್ದದ? ಇಗ್ನೋರ್. ಅದ ಅರ್ಥ ಏನಾಗುತ್ತೆ? ಡು ನಾಟ್ ಪೇ ಅಟೆನ್ಷನ್ ಮೀನ್ಸ್ ಇಗ್ನೋರ್ ಮಾಡ್ರಿ ಅವ್ನ ವರ್ಡಿಗ. ಇಗ್ನೋರ್ ಮಾಡಿ ನಾವೆಲ್ಲ ಮಾಡ್ತೀವಲ್ಲ, ಯಾರ್ ಮಾತ್ ಕೇಳ್ಬೇಕು ಅಟ್ಟೆ ಕೇಳ್ತೇವು, ಯಾರ್ ಮಾತ್ ಕೇಳ್ಬಾರ್ದಾಗಿತ್ತಂದ್ರ ಇಗ್ನೋರ್ ಮಾಡ್ಬಿಡ್ತೀವಿ, ಅಸಡ್ಡೆ, ಅವ್ರಿಗೆ ಅಟೆನ್ಷನ್ ತೋರ್ಸಲ್ಲ. ಸೊ ಅದರ ಅರ್ಥ ಏನಾಗುತ್ತೆ? ಇಗ್ನೋರ್ ಇಸ್ ಅ ಕರೆಕ್ಟ್. ಎಸ್, ಈಸಿ ಇತ್ತಲ್ಲ ಇದನ್ನು? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಒನ್ ವರ್ಡ್ ಅನ್ನ ನೀವು ಐಡೆಂಟಿಫೈ ಮಾಡಿದ್ರೆ ಎಲ್ಲ ಬರ್ತದೆ ಇದಕ್ಕೆ. ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಓಕೆ, ಇಡಿಯಮ್. ಇಡಿಯಮ್ ಅಂದ್ರೆ ಏನು? ನಾನ್ ನೋಡಿ. ಸೊ ನಾನ್ ನೋಡಿ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 ಕ್ವಶನ್ಸ್. 1 ಕ್ವಶನ್ ಏನ್ ಮಾಡಿರ್ತಾರೆ? ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ ಕೇಳಿರ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡಿರ್ತಾರೆ? ಒಂದು ನಾನ್ ನುಡಿ ಕೊಟ್ಟಿರ್ತಾರೆ, ಅದಕ್ಕ 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ಹುಡುಕ್ಬೇಕು. ಎಸ್, ಸೊ ಏನ್ ಕೊಟ್ಟಿದ್ದಾರೆ ನೋಡಿ? ನಾನ್ ನೋಡಿ, ಅ ಮ್ಯಾನ್ ಆಫ್ ಮೀನ್ಸ್. ಅ ಮ್ಯಾನ್ ಆಫ್ ಮೀನ್ಸ್. ಈ ಮೀನ್ ಅನ್ನೋದು ಎಷ್ಟು ಸಲ ಬಂದಿದೆ? 2 or 3 ಟೈಮ್ಸ್ ಬಂದಿದೆ ಈ ಮೀನ್ಸ್ ಅನ್ನೋದು.
ಮೀನ್ಸ್ ಅಂದಾಗ ಯಾವಾಗ ಬಿ ನೆನ್ಪಿಟ್ಕೋಬೇಕು, ಅರ್ಥ ಅಲ್ಲ. ಪ್ರತಿಶತ ಎತ್ತಿನ ಮೀನ್ ಬಂದಾಗ ಅರ್ಥ ಅಷ್ಟೇ ಮೀನಿಂಗ್ ಕೊಡಲ್ಲ, ಅದು ಬೇರೆ ಅರ್ಥನೂ ಕೊಡುತ್ತೆ. ಎಸ್, ಅ ಮ್ಯಾನ್ ಆಫ್ ಮೀನ್ಸ್ ಅಂದ್ರೆ ಅವನ ಹತ್ರ ಏನಿರ್ತದಂದ್ರ ಬಹಳಷ್ಟು ಆಸ್ತಿ ಇರ್ತದ, ಅಂತಸ್ತ್ ಇರ್ತದ, ರೊಕ್ಕ ಇರ್ತದ. ಅದಕ್ಕೇನಂತೀವಿ ನಾವು ಅ ಮ್ಯಾನ್ ಆಫ್ ಮೀನ್ಸ್ ಅಂತೀವಿ. ಮೀನ್ಸ್ ಇಟ್ ಮೀನ್ಸ್ ಆಸ್ತಿ, ಸಂಪತ್ತು. ಓಕೆ, ಅದು ಬರುತ್ತೆ. ಸೊ ಇಲ್ಲಿ ನೋಡಿ ಅದಕ್ಕೆ ಅರ್ಥ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅ ವೆಲ್ ಮ್ಯಾನರ್ಡ್ ಮ್ಯಾನ್ ವಿತ್ ನೋಬಲ್ ಬಿಹೇವಿಯರ್. ಸೆಕೆಂಡ್ ಒನ್ ಈಸ್ ಅ ವೆಲ್ದಿ ಮ್ಯಾನ್ ವಿತ್ ಲಾಟ್ಸ್ ಆಫ್ ಮನಿ ಅಂಡ್ ಅಸೆಟ್ಸ್. ಥರ್ಡ್ ಬಂದ್ಬಿಟ್ಟು ಸಮ್ ಒನ್ ಹೂ ಈಸ್ ಆನ್ iconic personality for youngsters. And fourth ಬಂದ್ಬಿಟ್ಟು someone who has earned a lot of fame. ಯಾವ ಆಪ್ಷನ್ ಆಗುತ್ತೆ? ಅ ಮ್ಯಾನ್ ಆಫ್ ಮೀನ್ಸ್ ಅಂದ್ರೆ ಅವನ ಹತ್ರ ಬಹಳಷ್ಟು ಆಸ್ತಿ, ಅಂತಸ್ತು, ಹಣ ಇದೆ. ಅವನಿಗೇನಂತೀವಿ? ಅ ಮ್ಯಾನ್ ಆಫ್ ಮೀನ್ಸ್ ಅಂತೀವಿ. ಯಾವ ಆಪ್ಷನ್ ಆಗುತ್ತೆ? ಆಸ್ತಿ ಮೀನ್ಸ್ ವಾಟ್? ಅಸೆಟ್. ಓಕೆ, ಲಾಟ್ಸ್ ಆಫ್ ಅಸೆಟ್ ಎಲ್ಲಿದೆ? Second option is the correct. A wealthy man with lots of money and assets. Okay, ಅವನ ಹತ್ರ ಬಹಳಷ್ಟು ಲಾಟ್ಸ್ ಆಫ್ ಮನಿ, ಹಣ ಮತ್ತು ಆಸ್ತಿ ಇರೋದಕ್ಕೆ ಏನಂತೀವಿ ನಾವು? ಅ ಮ್ಯಾನ್ ಆಫ್ ಮೀನ್ಸ್ ಅಂತೀವಿ. ಓಕೆ, ಇದನ್ನು ಈಸಿ ಇತ್ತಲ್ಲ? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಹೇಳ್ತಾ ಇದ್ದೀನಿ ಆಸ್ತಿ ಅಂತ. ಆಸ್ತಿ ಮೀನ್ಸ್ ಅಸೆಟ್ಸ್. ಓಕೆ, ಲಾಟ್ಸ್ ಆಫ್ ಮನಿ ಮತ್ತೆ ಅಸೆಟ್ ಯಾವನ್ ಬಲ್ ಇರ್ತದ ಅವ್ರಿಗೆ ಏನಂತೀವಿ? ಅ ಮ್ಯಾನ್ ಆಫ್ ಮೀನ್ಸ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ನ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಪೆಲ್ಲಿಂಗ್ ದಟ್ ಕ್ಯಾನ್ ಕರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ಮಿಸ್ಸ್ಪೆಲ್ಡ್ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿದಾರ, ಅದು ಏನಿದೆ? ಮಿಸ್ಸ್ಪೆಲ್ಟ್ ಇದೆ. ಅದನ್ನ ರೀಪ್ಲೇಸ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಎಸ್, ಇಲ್ಲಿ ಏನ್ ಮಾಡಿದಾರ? ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಕೇಳಿದಾರೆ. ಓಕೆ, ಸೊ ನೋಡಿ, ಹಿಸ್ ಪಾರ್ಟ್ ಇನ್ ದ ಅಫೇರ್ ವಾಸ್ ಕ್ವೈಟ್ ಓಪನ್ ಅಂಡ್ ಅಬೌಡ್ ಇದೆ. ಅಬೌವ್ ಬೋರ್ಡ್ ಅಲ್ಲೇನಾಗ್ಬೇಕದು? ರೀಪ್ಲೇಸ್ ಮಾಡಿದಾಗ ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಇದನ್ನ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಬಂದ್ಬಿಟ್ಟು ಅಬೌಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಬೋರ್ಡ್ ಇದೆ, ಥರ್ಡ್ ಬಂದ್ಬಿಟ್ಟು ಅಬೌವ್ ಬೋರ್ಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಬೋರ್ಡ್ ಇದೆ. ಯಾವುದು? ಅಲ್ಲಿ ನೋಡಿ, ಹಿಸ್ ಪಾರ್ಟ್ ಇನ್ ದ ಅಫೇರ್ ವಾಸ್ ಕ್ವೈಟ್ ಓಪನ್ ಅಂಡ್ ಅಬೌವ್ ಬೋರ್ಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಯಾಕಂದ್ರೆ ವ್ಯವಹಾರದಲ್ಲಿ ಅವನ ಸಾಕಷ್ಟು ಭಾಗ ಏನಾಗಿದೆ? ಮುಕ್ತವಾಗಿತ್ತು. ಕ್ವೈಟ್ ಮುಕ್ತವಾಗಿತ್ತು ಮತ್ತು ಮೇಲ್ಮಟ್ಟದಲ್ಲಿದೆ. ಅಬೌವ್ ಬೋರ್ಡ್ ಮೇಲ್ಮಟ್ಟದಲ್ಲಿದೆ ಅಂತ ಆಗುತ್ತೆ. ಏನು? ವ್ಯವಹಾರದಲ್ಲಿ ಹಿಸ್ ಪಾರ್ಟ್ ಇನ್ ದ ಅಫೇರ್ಸ್ ವಾಸ್ ಕ್ವೈಟ್ ಓಪನ್ ಅಂಡ್ ಅಬೌವ್ ಬೋರ್ಡ್ ಅಂದ್ರೆ ಮೇಲ್ಮಟ್ಟದಲ್ಲಿದೆ ಅಂತ ಆಗುತ್ತೆ. ಅಂದ್ರೆ ವ್ಯವಹಾರದಲ್ಲಿ ಅವನ ಸಾಕಷ್ಟು ಭಾಗ ಏನಾಗಿತ್ತು? ಮುಕ್ತವಾಗಿತ್ತು. ಮತ್ತ ಮೇಲ್ಮಟ್ಟದಲ್ಲಿ, ಅಬೌವ್ ಮೇಲೆ, ಮೇಲ್ಮಟ್ಟದಲ್ಲಿದೆ. ಅದಕ್ಕೋಸ್ಕರ ಅಬೌವ್ ಬೋರ್ಡ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಅಲ್ಲಿ ಅದು ಅಬೌಡ್ ಬರಲ್ಲ, ಅದು ರೀಪ್ಲೇಸ್ ಮಾಡಿದಾಗ ಥರ್ಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಫಿಫ್ತ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಫಿಫ್ತ್ ಕ್ವಶನ್ ಏನಿದೆ? ಸಿನೋನಿಮ್. ಓಕೆ, ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಸೊ ಇಲ್ಲಿ ಏನ್ ಮಾಡಿದಾರ? ಸಬ್ಸ್ಟಿಟ್ಯೂಟ್ ಪ್ಲಸ್ ಸಿನೋನಿಮ್ ಮಿಕ್ಸ್ ಮಾಡಿ ಕೇಳಿದಾರ. ಓಕೆ, ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಒಂದ್ ವರ್ಡಿಗೆ ಅಂಡರ್ಲೈನ್ ಮಾಡಿದಾರ. ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ? ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೆಂಟೆನ್ಸ್ ನೋಡಿ. ದ ಚಿಲ್ಡ್ರನ್ ಸ್ಯಾಟ್ ಬೈ ದ ಹರ್ಟ್ ಟು ಕೀಪ್ ಅವೇ ದ ಕೋಲ್ಡ್. ಓಕೆ, ಅಂದ್ರೆ ಏನು? ಹಾರ್ಟ್ ಅಂದ್ರೆ ಏನು? ನೋ 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 ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟ್ಯಾನ್ ಡೋರ್, ಸೆಕೆಂಡ್ ಬಂದ್ಬಿಟ್ಟು ಫೈರ್ ಸೈಡ್, ಥರ್ಡ್ ಬಂದ್ಬಿಟ್ಟು ಓವನ್, ಫೋರ್ತ್ ಬಂದ್ಬಿಟ್ಟು ಕನ್ವರ್ಟ್. ಇಲ್ಲಿ ಎಲ್ಲ ಫೈರ್ ಮೇಲೆ ಇದೆ, ಇದಕ್ ಬಿಟ್ಟಿ. ಅಂದ್ರೆ ಅಲ್ಲೇನಿದೆ ಅರ್ಥ? ಒಲೆ ಅಂತ. ಹಾರ್ತ್ ಅಂದ್ರೆ ಒಲೆ. ಓಕೆ, ಸೊ ಇದಕ್ಕೆ ಏನ್ ಮಾಡ್ಬೇಕು? ಸಮಾನ ಪದ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಟ್ಯಾಂಡೂರ್ ಅಂದ್ರೆ ಮಣ್ಣಿನ ಒಲೆ, ಮಣ್ಣಿನ ಒಲೆ.
ಓಕೆ, ಫೈರ್ ಸೈಡ್ ಮೀನ್ಸ್ ಅಗ್ನಿಶಾಮಕ. ಓವನ್, ನೀವು ನೋ ದಟ್ ಓವನ್ ಅಂತ ಹೇಳಿ ಇದು ಇರ್ತದ, ಅದ್ರೊಳಗ ಏನಿಟ್ರು ಬಿಸಿ ಆಗುತ್ತಾ ನೋಡಿ. ಎಸ್, ವೆರಿ ಗುಡ್. ಅಲ್ಲಿ ಓವನ್ ಇರುತ್ತಾ ಅದು. ಕನ್ವೆಂಟ್ ಅಂತಿದೆ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ, ಒಲೆಗೆ ಸಮಾನ ಪದ ಯಾವ್ದಾಗುತ್ತೆ? ಇದು ಅಂತೂ ಆಗಲ್ಲ. ಅಲ್ಲಿ ಹೇಳಿದಾರೆ ಚಿಲ್ಡ್ರನ್ ಸ್ಯಾಟ್ ಬೈ ದ ಹಾರ್ಟ್ ಟು ಕೀಪ್ ಅವೇ ದ ಕೋಲ್ಡ್. ಆಲ್ರೆಡಿ ಇದು ಬಿಸಿ ಆಗ್ಯದ. ಎಸ್, ಟು ಕೀಪ್ ಅವೇ ದ ಕೋಲ್ಡ್. ಒಲೆ ಉರಿ ಹತ್ತದ, ಆಮೇಲಿಂದ ಅದು ಫೈರ್ ಹಾಕಿದ್ರೆ ಅದು ಕೋಲ್ಡ್ ಆಗ್ಬಿಡ್ತೈತಿ. ಅಗ್ನಿಶಾಮಕದವ್ರು ಬಂದು ಆರಿಸಿದ್ರೆ ಅದು ಏನಾಗುತ್ತೆ? ಇಟ್ಸ್ ಗೋಯಿಂಗ್ ಟು ಬಿ ಟು ಕೀಪ್ ಅವೇ ದ ಕೋಲ್ಡ್. ಎಸ್, ಸೊ ಇಲ್ಲಿ ಏನಾಗುತ್ತೆ? ಫೈರ್ ಸೈಡ್ ಈಸ್ ಅ ಕರೆಕ್ಟ್. ಓಕೆ, ಏನಾದ್ರು ಡೌಟ್ಸ್ ಇದೆನಾ? ಈಗ ಆಲ್ರೆಡಿ ಅಲ್ಲಿ ಉರಿ ಇದೆ. ಅವ್ರ ಏನ್ ಮಾಡ್ಬೇಕು? ದ ಚಿಲ್ಡ್ರನ್ ಸ್ಯಾಟ್ ಬೈ ದ ಅಂದ್ರೆ ಮೀನ್ಸ್ ಅಲ್ಲಿ ಬಿಸಿ ಇದೆ, ಟು ಕೀಪ್ ಅವೇ ದ ಕೋಲ್ಡ್. ಅವ್ರಿಗೆ ಸಾಡ್ ಆಗ್ಯದ, ಬಿಕಾಸ್ ಅಲ್ಲಿ ಉರಿ ಹತ್ತದಿಲ್ಲ, ಅದು ಸಲುವಾಗಿ ಅವ್ರು ಕೋಲ್ಡ್ ಮಾಡ್ಬೇಕಂತ ಅನ್ಕೊಂಡಾರ. ಸೊ ಅದು ಕೋಲ್ಡ್ ಮಾಡ್ಬೇಕಂದ್ರೆ ಈಗ ಏನ್ ಮಾಡ್ಬೇಕು? ಅಗ್ನಿಶಾಮಕದವ್ರು ಬಂದಾಗ ಅದು ಮಾತ್ರ ಕೋಲ್ಡ್ ಆಗುತ್ತ. ಸೊ ಅದಕ್ಕೋಸ್ಕರ ಫೈರ್ ಸೈಡ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 6th question. This is very simple. Select the most appropriate antonym of the given word. ಕೊಟ್ಟಿರೋ ವರ್ಡಿ ವಿರುದ್ಧ ಪದ ಬರಿಬೇಕು. ಎಸ್, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಲೋಕಲ್. ಎಸ್, ಅದು ಲೋಕಲ್. ಯು ನೋ ದಟ್ ಯಾವ ಊರ್ದವ್ರು ಇದ್ದೀರಿ ಅಂದ್ರೆ ನಾವು ಲೋಕಲ್ದವ್ರು ಇದ್ದೀವಿ ಅಂತ ಹೇಳ್ತೀರಿ. ಎಸ್, ಓಕೆ. ಸೊ ಫಸ್ಟ್ ಬಂದ್ಬಿಟ್ಟು ಫ್ಯಾಮಿಲಿಯರ್, ಸೆಕೆಂಡ್ ಬಂದ್ಬಿಟ್ಟು ಫಾರೆನ್, ಥರ್ಡ್ ಬಂದ್ಬಿಟ್ಟು ಫ್ರೋಝನ್, ಫೋರ್ತ್ ಬಂದ್ಬಿಟ್ಟು ಟೂರಿಡ್. ಯಾವ ಆಪ್ಷನ್ ಆಗುತ್ತೆ? ಲೋಕಲ್ದವರು, ಫಾರಿನ್ದವರು. ಯಾವ್ದಾಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಲೋಕಲ್, ನಾವೆಲ್ಲ ಲೋಕಲ್ದವ್ರು ಇದ್ದೇವ್ರಿ. ನೀವೆಲ್ಲಿರ್ತೀರಿ? ಫಾರಿನ್ ಆಗಿರ್ತೇವ್ರಿ ನೋಡ್ರಿ, ವಿದೇಶ. ಓಕೆ, ಸೊ ಇಲ್ಲಿ ಲೋಕಲ್ ವಿರುದ್ಧ ಪದ ಏನಾಗುತ್ತೆ? ಫಾರಿನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಇದು ಸಿಂಪಲ್ ಇತ್ತಲ್ಲ. ಟೋಟಲಿ ಎಷ್ಟಾಗಿದೆ? 6 ಕ್ವಶನ್ ಅಲ್ಲಿ 1 ಕ್ವಶನ್ ಮಾತ್ರ, 2 ಕ್ವಶನ್ಸ್ ಮಾತ್ರ ಡಿಫಿಕಲ್ಟ್ ಇದೆ, ಉಳ್ಕಿದೆಲ್ಲ ಈಸಿ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್. ಇದು ಸಿಂಪಲ್ ಇದೆ, ಸ್ವಲ್ಪ ನೋಡಿ. Select the most appropriate option to substitute the underlined segment in the given sentence to make it meaningful sentence. If no substitution is required, select no substitution. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ, ಅದು ಸರಿಗಿದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಲ್ಲೇನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ ಉಳಿದಿರೋ ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಅದಕ್ಕೆ ಕರೆಕ್ಟ್ ಆಗುತ್ತೆ, ವಿತ್ ಮೀನಿಂಗ್ಫುಲ್ ಯಾವ್ದಾಗುತ್ತೆ ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೆಂಟೆನ್ಸ್ ನೋಡಿ. The patients are shifted to another hospital that same evening as this hospital caught fire. ನೋಡಿ, ಇದು ಮಿಸ್ಟೇಕ್ ಇದೆ, ಅವ್ರು ಕರೆಕ್ಟ್ ಇದೆ ಹೇಳಿ ಫಸ್ಟ್. ಕರೆಕ್ಟ್ ಇದೆನಾ? ರಾಂಗ್ ಇದೆ. ಇಲ್ಲಿ ಇಡಿ ಫಾರ್ಮ್ ಇದೆ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇದೆನಾ? ಓಕೆ, ಆಲ್ರೆಡಿ ಇಲ್ಲಿ ಏನಿದೆ? ಶಿಫ್ಟೆಡ್ ಇದೆ. ಓಕೆ, ಆದಾಗ ಅಲ್ಲಿ ಆರ್ ಬರಲ್ಲ. ಆಮ್ ಈಸ್ ಆರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಬಟ್ ಆಲ್ರೆಡಿ ಶಿಫ್ಟೆಡ್ ಇಸ್ ದೇರ್ ಅಂದ್ರೆ ಪಾಸ್ಟ್ ಟೆನ್ಸ್ ಇರೋ ಕಾರಣ ಅಲ್ಲಿ ಆರ್ ಬರಲ್ಲ. ಅಲ್ಲಿ ಏನ್ ಬರ್ತದ? ವರ್ ಬರ್ತದೆ. ಎಲ್ಲಾ ಕಡೆ ವರ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಅಂದ್ರೆ ಯಾವ ಆಪ್ಷನ್ ಆಗುತ್ತೆ ನೋಡಿ. ಇವಾಗ ಈಗ ವರ್ ಅನ್ನೋದು ಬೇಕಾಗಿತ್ತು, ಅದು ಗೊತ್ತಾಯ್ತು ಈಗ ನಮ್ಗೆ. ಎಸ್, ವರ್ ಆದ ಬಳಕೆ ಎಲ್ಲ ಕಡೆ ವರ್ ಇದೆ. ಸೊ ಯಾವ ಆಪ್ಷನ್ ಆಗುತ್ತೆ?
ಇಲ್ಲಿ ಅದರ್ ಇದೆ, ಅಲ್ಲೇನಿದೆ ಅನದರ್ ಇದೆ. ಸೊ ಫಸ್ಟ್ ಆಗಲ್ಲ. ಈಗ ಎರಡರಲ್ಲಿ ಯಾವ ಆಪ್ಷನ್ ಆಗುತ್ತೆ ಹೇಳಿ. ಇಲ್ಲಿ ಕಾಟ್ ಇದೆ, ಇಲ್ಲಿ ಕ್ಯಾಚ್ ಇದೆ. ಎಸ್, ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಗಲ್ಲ ಬಿಕಾಸ್ ಮಿಸ್ಟೇಕ್ ಇದೆ, ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನಮ್ಗೆ ಗೊತ್ತಾಯ್ತು ವರ್ ಅಂತ ಪಟ್ನೆ ಎಲ್ಲ ಕಡೆ ವರ್ ಇದೆ ಪಟ್ನೆ ಆಗ್ಬಿಡೋದು. ಅಲ್ಲಿ ಚೆಕ್ ಮಾಡ್ಬೇಕು, ಅಲ್ಲಿ ಅನದರ್ ಇದೆ, ಇಲ್ಲಿ ಅದರ್ ಇದೆ, ಮತ್ತೆ ಅಲ್ಲಿ ಕಾಟ್ ಇದೆ, ಇಲ್ಲಿ ಕ್ಯಾಚ್ ಇದೆ. ಇದು ಆಪ್ಷನ್ ಆಗಲ್ಲ, ಇದು ಆಗಲ್ಲ, ಇದು ಆಗುತ್ತೆ. ಎಸ್, ಎಲ್ಲ ಅಬ್ಸರ್ವ್ ಮಾಡ್ಬೇಕು. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 8th ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಆಲ್ರೆಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಕ್ವಶನ್ ಬಂದಿತ್ತಾ? ಇದು ಸೆಕೆಂಡ್ ಕ್ವಶನ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ, ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ನೋಡಿ ಸೆಂಟೆನ್ಸ್, ದೋಸ್ ಸಾಂಗ್ಸ್ ವರ್ ಅ ಗ್ರೇಟ್ ರಿಲೀಫ್ ಫಾರ್ ಮೋಹನ್ ಡ್ಯೂರಿಂಗ್ ಹಿಸ್ ಲಾಂಗ್ ಅಂಡ್ ಡ್ಯಾಶ್ ಬಸ್ ಜರ್ನಿ. ಇದು ಬಹಳ ಸಿಂಪಲ್ ಇದೆ, ನಿಮ್ ನೋಡೇ ಹಾಕಿದಾರದು. ಫಸ್ಟ್ ಬಂದ್ಬಿಟ್ಟು ಟಾಲರೇಬಲ್, ಸೆಕೆಂಡ್ ಬಂದ್ಬಿಟ್ಟು ಪ್ಲೂಸಿಬಲ್, ಥರ್ಡ್ ಬಂದ್ಬಿಟ್ಟು ಟೈರಿಂಗ್, ಫೋರ್ತ್ ಬಂದ್ಬಿಟ್ಟು ರಿಪ್ರಿಮ್ಯಾಂಡಿಂಗ್. ಯಾವ ಆಪ್ಷನ್ ಆಗುತ್ತೆ? Those songs were great relief for Mohan during his long and dash bus journey. Tiring is the correct. ಯಾಕೆ ಕರೆಕ್ಟ್ ಅಂದ್ರೆ, ಟೈರಿಂಗ್ ಬಸ್ ಜರ್ನಿ ಮಾಡ್ಬೇಕಾದ್ರೆ ಟೈರ್ಡ್ ಆಗಿರ್ತದ. ಬಸ್ ಜರ್ನಿ ಮಾಡಿದಾಗ ಏನಾಗ್ತದ? ಟೈರ್ ಆಗಿರ್ತದ. ಆ ಟೈಮಿಗೆ ಲಾಂಗ್ ಜರ್ನಿ ಮಾಡಿದಾಗ ಮೋಹನಿಗೆ ಏನಾಯ್ತು? ದೋಸ್ ಸಾಂಗ್ಸ್, ಆ ಸಾಂಗ್ ಗಳು ಕೇಳಿದ್ರ ಬಹಳಷ್ಟು ರಿಲೀಫ್ ಅನಿಸ್ತು, ಗ್ರೇಟ್ ರಿಲೀಫ್ ಸಿಕ್ತಿತ್ತಂತ ಅವನಿಗೆ. ಎಸ್, ನಾವು ಈಗ ಎಲ್ಲಾನ ಜರ್ನಿ ಮಾಡ್ಬೇಕಾದ್ರೆ ಹಾಡ ಹಚ್ಚೋತೇವೆ, ಬಿಕಾಸ್ ರಿಲೀಫ್ ಸಿಗ್ತದ, ಟೈರ್ ಆಗಲ್ಲ ಅಂತ ಹೇಳಿ ಏನ್ ಮಾಡ್ತೀವಿ? ಸಾಂಗ್ಸ್, ಯಾವ್ದು ಇಷ್ಟ ಸಾಂಗ್ಸ್ ಇರ್ತಾವ ಅಂತ ಸಾಂಗ್ಸ್ ಹಚ್ಚಿ ಹೋಗ್ತೀವಿ. ಜರ್ನಿ ಏನಾಗುತ್ತ? ಕಡಿಮೆ ಆದಂಗ ಅನಿಸ್ತದ, ಲಾಂಗ್ ಅನ್ಸಲ್ಲ, ಅದಕ್ಕೋಸ್ಕರ ಸಾಂಗ್ ಹಚ್ತೀವಿ. ಸೊ ಇಲ್ಲಿ ಮೋಹನಿಗ್ ಬಿ ಏನಾಗಿತ್ತು? ಬಸ್ ಜರ್ನಿ ಮಾಡಿ ಟೈರ್ ಆಗಿರ್ತದ, ಅವನಿಗೆ ಒಂದ್ ಗ್ರೇಟ್ ರಿಲೀಫ್ ಬೇಕಾಗಿರ್ತದ, ಆ ಸಾಂಗ್ಸ್ ಕೇಳಿದಾಗ ಮಾತ್ರ ಅವನಿಗೆ ರಿಲೀಫ್ ಆಯ್ತಂತ. ಅದಕ್ಕೋಸ್ಕರ ಟೈರಿಂಗ್ ಇಸ್ ಕರೆಕ್ಟ್. ಎಸ್, ಸಿಂಪಲ್ ಇದೆ ಅಲ್ಲ, ಬಹಳ ಸಿಂಪಲ್ ಇದೆ. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಇವತ್ತಿನ ಕ್ವಶನ್ ಪೇಪರ್ ಫುಲ್ ಈಸಿ ಇದೆ. Select the most appropriate antonym of the word given in the bracket to fill in the blank. ಇಲ್ಲಿ ಏನ್ ಮಾಡಿದಾರ? fill in the blanks plus antonym ಎರಡು ಏನಿದಾವು ಮಿಕ್ಸ್ ಮಾಡಿ ಕ್ವಶನ್ ಇದೆ. ಎಸ್, ಸೊ ಸೆಂಟೆನ್ಸ್ ನೋಡಿ, do any of you dash object to the decision? Question mark is there. Do any of you dash object to the decision? Yes, ನೋಡಿ, ಆಬ್ಜೆಕ್ಟಿವ್ ಮೀನ್ಸ್ ಈಗ ಏನಾದ್ರೂ ಡಿಸಿಷನ್, ಸಪೋಸ್ ನಾ ಏನೋ ಒಂದು ಹೇಳಿದೀನಿ, ನಿಮ್ಗೆ ಆ ಡಿಸಿಷನ್ ಕರೆಕ್ಟ್ ಅನಿಸ್ತು, ನೀವೇನ್ ಮಾಡ್ತೀರಾ? ಅಪ್ರೂವ್ ಮಾಡ್ತೀರಾ, ಅನುಮೋದಿಸ್ತೀರಾ. ಇಲ್ಲ ಅಂದ್ರೆ ಆಕ್ಷೇಪಣೆ ಮಾಡ್ತೀರಾ. ಇಲ್ಲ ಮ್ಯಾಮ್ ಹಂಗಲ್ಲ ಹಿಂಗ್ರಿ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಏನೋ ಕೇಳೋದು. ಎಸ್, ಸೊ ಆಬ್ಜೆಕ್ಟ್ ಮಾಡೋದು, ಅದಕ್ಕೆ ಆಬ್ಜೆಕ್ಟಿವ್ ಅಂದ್ರೆ ಆಕ್ಷೇಪಣೆ ಮಾಡೋದು. ಎಸ್, ಸೊ ಇಲ್ಲಿ ಆಕ್ಷೇಪಣೆ ಮಾಡೋದಕ್ಕೆ ವಿರುದ್ಧ ಪದ ಏನಾಗುತ್ತೆ? ಫಸ್ಟ್ ಬಂದ್ಬಿಟ್ಟು ಅಪ್ರೂವ್ ಆಫ್, ಸೆಕೆಂಡ್ ಬಂದ್ಬಿಟ್ಟು ರಿಪೀನ್ ಟು ಇದೆ, ಥರ್ಡ್ ಬಂದ್ಬಿಟ್ಟು ಡೆಮೋನ್ಸ್ಟ್ರೇಟ್ ಇದೆ, ಫೋರ್ತ್ ಬಂದ್ಬಿಟ್ಟು ವಿತ್ ಸ್ಟ್ಯಾಂಡ್ ಟು ಇದೆ. ಯಾವ ಆಪ್ಷನ್ ಆಗುತ್ತೆ? ಎಸ್, ವೆರಿ ಗುಡ್, ಅಪ್ರೂವ್ ಆಫ್ ಇಸ್ ಕರೆಕ್ಟ್. ಡು ಎನಿ ಆಫ್ ಯು ಆಬ್ಜೆಕ್ಟ್ ಟು ದ ಡಿಸಿಷನ್? ಏನಾದ್ರೂ ಆ ಡಿಸಿಷನ್ಗೆ ಆಕ್ಷೇಪಣೆ ಇದೆನಾ ಅಂತ ಕೇಳಿದಾರೆ. ಸೊ ಅಲ್ಲಿ ಆಕ್ಷೇಪಣೆಗ ವಿರುದ್ಧ ಪದ ಏನಾಗುತ್ತೆ? ಅನುಮೋದಿಸೋದು. ಅಪ್ರೂವ್ ಆಫ್ ಇಸ್ ಕರೆಕ್ಟ್. ಅದು ನನ್ ಡಿಸಿಷನ್ ಕರೆಕ್ಟ್ ಇದ್ರೆ ನೀವು ಅಪ್ರೂವ್ ಮಾಡ್ತೀರಾ, ಡಿಸಿಷನ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಆಬ್ಜೆಕ್ಟ್ ಮಾಡ್ತೀರಾ. ಎಸ್, ಅವ್ರ ಕ್ವಶನ್ ಕೇಳಿದಾರ, ಆ ಡಿಸಿಷನ್ ಅಲ್ಲಿ ನಿಮ್ಗೆ ಏನಾದ್ರು ಆಬ್ಜೆಕ್ಟ್ಸ್ ಇದೆನಾ ಅಂತ ಕೇಳಿದಾರ. ಆಬ್ಜೆಕ್ಟ್ಸ್ ಇತ್ತು ಅಂದ್ರೆ ಹೇಳ್ತೀರಾ, ಆಬ್ಜೆಕ್ಟ್ಸ್ ಇರ್ಲಿಲ್ಲ ಅಂದ್ರೆ ಅಪ್ರೂವ್ ಆಫ್ ಅಂತೀರಾ ಅಷ್ಟೇ. ಓಕೆ, ಇಲ್ಲ ಆಬ್ಜೆಕ್ಟ್ ವಿರುದ್ಧ ಪದ ಕೇಳಿದಾರ, ಅಪ್ರೂವ್ ಆಫ್ ಇಸ್ ಕರೆಕ್ಟ್. ಎನಿ ಡೌಟ್ಸ್? ನೋ ಡೌಟ್ಸ್?
ಈಗ ನಾ ಕೇಳಿದ್ರು ಏನಾಗುತ್ತೆ, ನಿಮ್ ಹತ್ರ ಆಬ್ಜೆಕ್ಟ್ಸ್ ಇತ್ತು ಅಂದ್ರೆ ಹೇಳ್ಬೋದು. ಎಸ್, ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಅಪ್ರೂವ್ ಕೊಟ್ಟಂಗ. ದಟ್ಸ್ ಇಟ್. ಓಕೆ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 10 ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ನೋಡಿ, the following sentence has been split into 3 segments. Identify the segment that contains a grammatical error. If you don't find any error, mark no error as your answer. ಕೊಟ್ಟಿರುವ ಒಂದು ಸೆಂಟೆನ್ಸ್ ಅನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಅದರಲ್ಲಿ ಒಂದು ಏನಿದೆ, ಗ್ರಾಮೆಟಿಕಲ್ ಎರರ್ ಇತ್ತು ಅಂದ್ರೆ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಇಲ್ಲ ಅಂದ್ರೆ, ಏನೋ ಎರರ್ ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಡೋಂಟ್ ಪ್ಯಾನಿಕ್, ವಿ won't leave you alone in trouble when you traveling with us. ಏನ್ ಹೇಳಿದಾರೆ? ಡೋಂಟ್ ಪ್ಯಾನಿಕ್, ಪ್ಯಾನಿಕ್ ಆಗ್ಬೇಡ. ವಿ won't leave you alone in trouble when you traveling with us. ಎಸ್, ಸೊ ಇಲ್ಲಿ ಏನು ಎರರ್ ಇದೆನಾ ಇಲ್ವಾ ಹೇಳಿ ಫಸ್ಟ್. ಇಲ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಇತ್ತು ಅಂದ್ರೆ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತ ಹೇಳ್ಬೇಕು. ಗ್ರಾಮೆಟಿಕಲ್ ಎರರ್ ಇದೆನಾ, ಇಲ್ಲನಾ? ಇಲ್ಲಿ ಇದೆ, ಸೊ ಅದಕ್ಕೋಸ್ಕರ ನೋ ಎರರ್ ಇದೆ. ಇಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಎಲ್ಲಿದೆ? ವೆನ್ ಯು ಟ್ರಾವೆಲಿಂಗ್ ವಿತ್ ಅಸ್ ನಲ್ಲಿ ಏನಿದೆ? ಗ್ರಾಮೆಟಿಕಲ್ ಎರರ್ ಇದೆ. ಯಾಕೆ ಅಂದ್ರೆ ವೆನ್ ಯು ಎಲ್ಲ ಅಲ್ಲಿ ING ಫಾರ್ಮ್ ಬರಲ್ಲ. ಟ್ರಾವೆಲ್ ವಿತ್ ಅಸ್ ಅಲ್ಲೇನಾಗ್ಬೇಕು? ಟ್ರಾವೆಲ್ ವಿತ್ ಅಸ್ ಅಂತ ಆಗ್ಬೇಕು. ಅಲ್ಲಿ ಟ್ರಾವೆಲಿಂಗ್ ಬರಲ್ಲ, ಬಿಕಾಸ್ ಅದು ಕಂಟಿನ್ಯೂಸ್ ಆಗ್ಬಿಡ್ತದ. ಅಲ್ಲಿ ಕಂಟಿನ್ಯೂಸ್ ಇಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗ್ಬೇಕು? ಓನ್ಲಿ ಟ್ರಾವೆಲ್ ವಿತ್ ಅಸ್ ಅಂತ ಆಗ್ಬೇಕು. ಅದಕ್ಕೋಸ್ಕರ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಜಸ್ಟ್ ING ತೆಗೆದ್ರೆ 2 marks. ಎಸ್, ಎನಿ ಡೌಟ್ಸ್ ಹಿಯರ್? ಒನ್ಸ್ ಮೋರ್ ಹೇಳ. ಓಕೆ, ಡೋಂಟ್ ಪ್ಯಾನಿಕ್, ವಿ won't leave you alone in trouble when you traveling with us. ಅಂದ್ರೆ ಪ್ಯಾನಿಕ್ ಆಗ್ಬೇಡ, ನಮ್ ಜೊತೆ ಜರ್ನಿ ಮಾಡ್ಬೇಕಾದ್ರೆ ನಾನು ಹಿಂಗ ಟ್ರಬಲ್ ಮಾಡಲ್ಲ, ನಿಂಗ್ ಅಲೋನ್ ಆಗಿ ಬಿಡ್ತೀನಿ ಅಂತ. ಎಸ್, ಅಲೋನ್ ಮೀನ್ಸ್ ಸಿಂಗಲ್ ಆಗಿ ಬಿಡ್ತೀವಿ ನಿಂಗ ಅಂತ. ಸೊ ಡೋಂಟ್ ಪ್ಯಾನಿಕ್, ವಿ won't leave you alone in trouble when you traveling with us ಅಂತಿದೆ. ಸೊ ಅಲ್ಲಿ ಟ್ರಾವೆಲಿಂಗ್ ಅಂದ್ರೆ ಕಂಟಿನ್ಯೂಸ್ ಆಗುತ್ತೆ. ಆಲ್ರೆಡಿ ಅವ್ರು ಏನ್ ಹೇಳಿದಾರ, ಹೇಳ್ಬಿಟ್ಟಿದಾರ ಏನಂದ್ರ ನಿನ್ಗೇನು ಪ್ಯಾನಿಕ್ ಆಗ್ಬೇಡ ಅಷ್ಟು, ಹಿಂಗ ಆಲ್ರೆಡಿ ಏನ್ ಮಾಡ್ತೀವಿ ನಾವು, ಅಲೋನ್ ಆಗಿ ಬಿಡ್ತೀವಿ, ನಮ್ ಜೊತೆ ಟ್ರಾವೆಲ್ ಮಾಡೋ ಹೊತ್ತಿಗೆ ಅಲೋನ್ ಆಗಿ ಬಿಡ್ತೀವಿ ಅಂತ ಹೇಳಿದಾರ ಅವ್ರು. ಅದಕ್ಕೋಸ್ಕರ ಅಲ್ಲಿ ING ಫಾರ್ಮ್ ಬರಲ್ಲ, ಓನ್ಲಿ ಟ್ರಾವೆಲ್ ಆಗ್ಬೇಕದು. ಅದಕ್ಕೋಸ್ಕರ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಟ್ರಾವೆಲ್ ವಿತ್ ಅಸ್ ಆಗ್ಬೇಕು, ಅಲ್ಲಿ ಏನಾಗಿದೆ? ಟ್ರಾವೆಲಿಂಗ್ ವಿತ್ ಅಸ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 11th ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕಾ? ಸೊ ಫಸ್ಟ್ ಆಪ್ಷನ್, ಫಸ್ಟ್ ವರ್ಡ್ ಏನಿದೆ ನೋಡಿ, ಎಂಟ್ರಾಪ್. ಎಂಟ್ರಾಪ್ ಮೀನ್ಸ್ ವಾಟ್? ಟ್ರ್ಯಾಪ್ ಮಾಡೋದು, ಯು ನೋ ದಟ್. ಫೋನ್ ಇದು ಕಳಿತಂದ್ರೆ ಟ್ರ್ಯಾಪ್ ಮಾಡ್ಬೋದ್ರಿ ಅಂತಾರಲ್ಲ, ಮೀನ್ಸ್ ವಾಟ್? ಸಿಕ್ಕಿಸಿ ಅಂತ. ಎಂಟ್ರಾಪ್ ಮೀನ್ಸ್ ವಾಟ್? ಸಿಕ್ಕಿಸಿ. ಸಿಕ್ಕಿಸಿ. ಓಕೆ, ಸೊ ಫಸ್ಟ್ ಆಪ್ಷನ್ ಏನಿದೆ? ಇಂಪ್ಲಿಕೇಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಟ್ರಿಮ್ ಇದೆ. ಥರ್ಡ್ ಬಂದ್ಬಿಟ್ಟು ರೆಗ್ಯುಲೇಟ್ ಇದೆ. ಫೋರ್ತ್ ಬಂದ್ಬಿಟ್ಟು ಗ್ಲೋರಿಫೈವ್ ಇದೆ. ಸೊ ಇಲ್ಲಿ ಇಂಪ್ಲಿಕೇಟ್ ಮೀನ್ಸ್ ಸೂಚಿಸುತ್ತವೆ. ಇಂಪ್ಲಿಕೇಟ್ ಮೀನ್ಸ್ ವಾಟ್? ಸೂಚಿಸುತ್ತವೆ. ಓಕೆ, ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಸಾರಿ ಸೆಕೆಂಡ್ ಬಂದ್ಬಿಟ್ಟು ಟ್ರಿಮ್. ಟ್ರಿಮ್ ಯು ನೋ ದಟ್, ಯು ಸೇವ್ ಮಾಡ್ತಿರಲ್ಲ, ಟ್ರಿಮ್ ಬರುತ್ತೆ ಅದು. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ರೆಗ್ಯುಲೇಟ್. ರೆಗ್ಯುಲೇಟ್ ಮೀನ್ಸ್ ನಿಯಂತ್ರಿಸಲು. ರೆಗ್ಯುಲೇಟ್ ಮೀನ್ಸ್ ವಾಟ್? ನಿಯಂತ್ರಿಸಲು. ನೆಕ್ಸ್ಟ್ ಗ್ಲೋರಿಫೈ ಮೀನ್ಸ್ ವೈಭವೀಕರಿಸಲು.
ವೈಭವೀಕರಿಸಲು. ಸೊ ಇಲ್ಲಿ ಅವ್ರೇನ್ ಹೇಳಿದಾರ, ಎಂಟ್ರಾಪ್ ಸಿಕ್ಕಿಸಿಗ ಸಮಾನ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಯಾವ್ದಾಗುತ್ತೆ? ಯಾವ್ದಾಗುತ್ತೆ? ಥರ್ಡ್ ಆಗಲ್ಲ. ನಿಯಂತ್ರಿಸಲು. ಫಸ್ಟ್ ಆಪ್ಷನ್ ಆಗುತ್ತೆ ಇಂಪ್ಲಿಕೇಟ್, ಸೂಚಿಸುತ್ತವೆ. ಎಸ್, ಈಗ ಟ್ರ್ಯಾಪ್ ಮಾಡ್ದಾಗ ಸಿಕ್ಕಿಸಿ ಅರ್ಥ ಏನು? ಈಗ ಫೋನ್ ಇಲ್ಲಿದೆ ಅಂತ ಹೇಳಿ ಸೂಚನೆ ಕೊಡ್ತದ ಅದು. ಈಗ ಪೊಲೀಸಿಗೆ ನೀವು ಏನ್ ಮಾಡಿರ್ತೀರ, ಕಂಪ್ಲೇಂಟ್ ಕೊಟ್ಟಿರ್ತೀರ, ಅವ್ರು ಹ್ಯಾಂಗ್ ಟ್ರ್ಯಾಪ್ ಮಾಡ್ತಾರ? ಸೂಚನೆಗಳು ನೀಡ್ತಿರ್ತವೆ ಅಲ್ಲಿ, ಇದು ಫೋನ್ ಇಲ್ಲಿ ಹೋಗಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಅವ್ರ ಲೊಕೇಶನ್ ಏನ್ ಮಾಡಿರ್ತಾರ, ಅದು ಫೋನ್ ಎಲ್ಲಿದೆ ಅಂತ ಹೇಳಿ ಟ್ರ್ಯಾಪ್ ಮಾಡೋ ಸಲುವಾಗಿ ಹಾಕಿರ್ತಾರ. ಎಸ್, ಆ ಮೊಬೈಲ್ ಮ್ಯಾಲ ಒಂದ್ ಬಾಕ್ಸ್ ನಲ್ಲಿ ಹಿಂಗ ಇದೇನಿರುತ್ತೆ, ಅದು QR ಕೋಡ್ ತರ ಇರುತ್ತೆ ನೋಡಿ, ಅದ್ರ ಮೇಲೆ ಅವ್ರ ಏನ್ ಮಾಡ್ತಾರ, ಸ್ಕ್ಯಾನ್ ಮಾಡಿದ ತಕ್ಷಣ ಲೊಕೇಶನ್ ಎಲ್ಲೆಲ್ಲಿದೆ ಆ ಫೋನ್ ಅಂತ ಗೊತ್ತಾಗುತ್ತೆ ಅದು. ಎಸ್, ಆ ಟೈಮಿಗೆ ಅವ್ ಏನ್ ಮಾಡ್ತಾವ, ಸೂಚಿಸ್ತಾವ. ಸೊ ಸಿಕ್ಕಿಸಿಗ ಸಮಾನ ಪದ ಏನಾಗುತ್ತೆ, ಸೂಚಿಸುತ್ತವೆ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಸ್ವಲ್ಪ ಏನಿದೆ, ಇದು ಡಿಫಿಕಲ್ಟ್ ಇದೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 12th ಕ್ವಶನ್ ಸಿಂಪಲ್ ಇದೆ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಫಿಕ್ಸ್ ಇನ್ಕರೆಕ್ಟ್ಲಿ ಅಂಡ್ ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಆರ್ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಆರ್ ಎರಡು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳ್ಬೋದು. ಎಸ್, ಸೊ ಫಸ್ಟ್ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರೆಫ್ರಿಜರೇಷನ್, ಸೆಕೆಂಡ್ ಬಂದ್ಬಿಟ್ಟು ಟೆಲಿಪತಿ, ಥರ್ಡ್ ಬಂದ್ಬಿಟ್ಟು ಸ್ಟ್ರಾಂಗುಲೇಟ್, ಫೋರ್ತ್ ಬಂದ್ಬಿಟ್ಟು ಬೆವಿಲ್ಡರ್ಮೆಂಟ್. ನೋಡಿ, ಬೆವಿಲ್, BEWIL, ಬೆವಿಲ್, ಬೆವಿಲ್ಡ್, ಡಿ ಬರುತ್ತೆ, ಅಂಡ್ ಎರ್ಮೆಂಟ್, ERMENT, ಬೆವಿಲ್ಡ್ ಅರ್ಮೆಂಟ್, ಬೆವಿಲ್ಡರ್ಮೆಂಟ್ ಕರೆಕ್ಟ್ ಇದೆ. ಫೋರ್ತ್ ಆಪ್ಷನ್ ಏನಿದೆ, ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಸ್ಟ್ರಾಂಗ್ಯುಲೇಟ್, ಸ್ಟ್ರಾಂಗುಲೇಟ್, STRAN, ಸ್ಟ್ರಾಂಗುಲೇಟ್, GULATE, ಸ್ಟ್ರಾಂಗುಲೇಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಟೆಲಿಪತಿ, TELE, ಟೆಲಿಪತಿ, PATHY, ಪತಿ, ಟೆಲಿಪತಿ ಕರೆಕ್ಟ್ ಇದೆ. ಇಲ್ಲಿ ಉಳಿತ ಯಾವ್ದು ಆಪ್ಷನ್? ಈಗ ಫಸ್ಟ್ ಆಪ್ಷನ್ ಏನಾಗುತ್ತೆ ನೋಡಿ, ರಿಫ್ರಿಜರೇಷನ್. ನೋಡಿ ಏನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ರೆಫ್ರಿ ಡ ಬಂದಿದೆ, ಅಲ್ಲಿ ಡ ಬರಲ್ಲ, ಅಲ್ಲಿ ರಿಫ್ರಿಜರೇಷನ್, ಡಿ ತೆಗಿಬೇಕ್ರಿ, GERATION, ರೆಫ್ರಿಜರೇಷನ್, ರೆಫ್ರಿಜರೇಷನ್, ಅಲ್ಲಿ ಡಿ ಬರಲ್ಲ. ಸೊ ಅದಕ್ಕೋಸ್ಕರ ಸ್ಪೆಲ್ಟ್ ಮಿಸ್ಟೇಕ್ ಎಲ್ಲಿದೆ, ಫಸ್ಟ್ ಆಪ್ಷನ್ ಅಲ್ಲಿ ಸ್ಪೆಲ್ಟ್ ಮಿಸ್ಟೇಕ್ ಇದೆ. ಡಿ ತೆಗೆದ್ರೆ 2 ಮಾರ್ಕ್ಸ್. ಹೌದಲ್ಲ? ಏನಾದ್ರೂ ಡೌಟ್ಸ್ ಇದೆನಾ? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, 13th ಕ್ವಶನ್. ಇದು ಹೇಳಿಲ್ಲ ಅಂದ್ರೆ ನಾ ಏನ್ ಹೇಳಿದ್ರು ಉಪಯೋಗ ಇಲ್ಲ ಅಂತ ಅರ್ಥ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಆಲ್ರೆಡಿ ಇಡಿಯಂ ಬಂದಿತ್ತು. ಇದು ಸೆಕೆಂಡ್ ಕ್ವಶನ್, ನಾಣ್ಣುಡಿ ಮೇಲೆ ಕೊಟ್ಟಿರೋ ಒಂದು ನಾಣ್ಣುಡಿಗೆ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ನೋಡಿ, ನಾಣ್ಣುಡಿ ಗ್ರೀಸ್ ಸಮ್ವನ್ಸ್ ಪಂಪ್. ಗ್ರೀಸ್ ಸಮ್ವನ್ಸ್ ಪಂಪ್ ನೆನ್ಪಿದೇನಾ? ಬ್ಯಾಂಕ್ ಮ್ಯಾನೇಜರಿಗೆ ಸಾಲ ಬೇಕಂತ ಹೇಳಿ ಏನ್ ಮಾಡಿರ್ತಾನ, ರೊಕ್ಕವನ್ನ ಕೊಟ್ಟಿರ್ತಾನೆ, ನೆನ್ಪದ? ಓಕೆ, ಅದೇ ಇಲ್ಲಿ ಬಂದಿದೇನಾ? ಅಂದ್ರೆ ಯಾರ ಅಂಗೈಗೆ ಗ್ರೀಸ್ ಹಚ್ಚಲು ಅಂತ ಅರ್ಥ ಏನು? ಫಸ್ಟ್ ಆಪ್ಷನ್ ನೋಡಿ, ಟು ಗಿವ್ ಅ ಲೋನ್ ಟು ಸಮ್ ಒನ್, ಟು ಬಾರೋ ಮನಿ ಫ್ರಮ್ ಆನ್ ಆಫೀಸಿಯಲ್, ಟು ಬ್ರೈಬ್ ಒನ್ ಡಿಸ್ಕ್ರೀಟ್ಲಿ, ಟು ಲೆಂಡ್ ಮನಿ ಟು ಆನ್ ಆಫೀಸಿಯಲ್. ಯಾವ ಆಪ್ಷನ್ ಆಗುತ್ತೆ? ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ಟು ಬ್ರೈಬ್ ಒನ್ ಡಿಸ್ಕ್ರೀಟ್ಲಿ. ಅಂದ್ರೆ ವಿವೇಚನೆಯಿಂದ ರೊಕ್ಕವನ್ನ ಕೊಡಲು. ಓಕೆ, ಈಗ ಹಂಗೆ ಮಾಡ್ತೀವಲ್ಲ ನಾವು, ಏನಾದ್ರೂ ಕೆಲಸ ಬೇಕಾಗಿತ್ತು ಅಂದ್ರೆ ಒಂದಿಷ್ಟು ರೊಕ್ಕ ಕೊಡೋದು, ಕೆಲಸ ಮಾಡಿಸ್ಕೊಳ್ಳೋದು, ಒಂದಿಷ್ಟು ರೊಕ್ಕ ಕೊಡೋದು, ಕೆಲಸ ಮಾಡಿಸೋದು. ಅಂದ್ರೆ ಏನು? ಗ್ರೀಸ್ ಹಚ್ಚೋದು ಅಂತ ಅರ್ಥ. ಹಂಗಾಗಿ ಗ್ರೀಸ್ ಅರ್ಥ ಏನು? ಒಂದಿಷ್ಟು ರೊಕ್ಕ ಕೊಡೋದು. ಬ್ಯಾಂಕ್ ನ ಹೋದ್ರೆ, ಸರ್ ಒಂದಿಷ್ಟು ರೊಕ್ಕ ತೋರಿ, ನಮ್ಗೊಂದಿಷ್ಟು ರೊಕ್ಕ ಕೊಡ್ರಿ. ಪೊಲೀಸರು ಹಿಡಿದ ಅಂದ್ರೆ ಈಗ ಒಂದಿಷ್ಟು ರೊಕ್ಕ ತೋರಿ, ಗಾಡಿ ಬಿಡ್ರಿ, ಹಿಂಗೆ ಮಾಡ್ತೀವಲ್ಲ. ಸೊ grease someone's palm means to bribe one discreetly is a correct option. Any doubts here? ಮತ್ ರಿಪೀಟ್ ಆಗಿದೆ ಕ್ವಶನ್.
ನೋಡಿ ಈಸಿ ಇದೆ ಅಲ್ಲ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, 14 ಕ್ವಶನ್. ಇದನ್ನು ಕ್ವಶನ್ ರಿಪೀಟ್ ಇದೆ ನೋಡಿ. Select the most appropriate homonym to the fill in the blanks. So fill in the blanks plus homophones. Fix one question ಇರುತ್ತೆ. ಅವರು ಹೆಡ್ಲೈನ್ ಅಲ್ಲಿ ಕೇಳಿ ಬಿಡ್ಲಿ, ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ಲಿ ಕ್ವಶನ್ ಇರುತ್ತೆ ಹೋಮೋಫೋನ್ ಮೇಲೆ. ಸೊ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ಫಸ್ಟ್ ನೋಡಿ, ವೇರ್ ಈಸ್ ಮೈ ಡ್ಯಾಶ್ ಕ್ರೈಡ್ ದ ಬೋಟ್ ಮ್ಯಾನ್. ವೇರ್ ಈಸ್ ಮೈ ಡ್ಯಾಶ್. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆರ್ ಅಥವಾ ಅಂತ ಆಗುತ್ತೆ. ಓರ್ ಇದೆ, ನೆಕ್ಸ್ಟ್ ಓಟ್ ಇದೆ, ಓರ್ ಇದೆ. ಯಾವ್ದು ಆಪ್ಷನ್ ಆಗುತ್ತೆ? ಇದು ಆಲ್ರೆಡಿ ರಿಪೀಟೆಡ್. ಈ ವರ್ಡ್ ಏನಿದೆ ರಿಪೀಟ್ ಇದೆ, ಈ ವರ್ಡ್ ರಿಪೀಟ್ ಇದೆ, ಈ ವರ್ಡ್ ರಿಪೀಟ್ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಯಾಕೆ ಅಂದ್ರೆ ಆರ್ ಅಂದ್ರೆ ಏನದು? ಹುಟ್ಟು ಅಂತ. ಆರ್ ಅಂದ್ರೆ ಏನು? ಹುಟ್ಟು. ನನ್ನ ಹುಟ್ಟು ಎಲ್ಲಿದೆ ಅಂತ ಹೇಳವ ಏನ್ ಮಾಡ್ತಾನ ಬೋಟ್ ಮ್ಯಾನ? ಜೋರಾಗಿ ಕೂಗ್ತಾನ. ವೇರ್ ಈಸ್ ಮೈ ಓರ್ ಅಂದ್ರೆ ನನ್ನ ಹುಟ್ಟು ಎಲ್ಲಿದೆ ಅಂತ ಹೇಳಿ ಕ್ರೈಡ್ ದ ಬೋಟ್ ಮ್ಯಾನ್, ಜೋರಾಗಿ ಕೂಗ್ತಾನ ಬೋಟ್ ಮ್ಯಾನ್. ಹೌದಾ? ಅದಕ್ಕೋಸ್ಕರ ಓರ್ ಇಸ್ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನಾ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ. 15 ಕ್ವಶನ್. ಇದನ್ನು ಸಿಂಪಲ್ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕಾ? ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಲವ್ಲಿ ಮೀನ್ಸ್ ವಾಟ್? ಫಸ್ಟ್ ಬಂದ್ಬಿಟ್ಟು ಸಾರಿ ಸಮಾನ ಪದ ಹೇಳಿಲ್ಲ ಅವರು, ವಿರುದ್ಧ ಪದ ಕೇಳಿದೆ. ಓಕೆ, ಸೊ ಲವ್ಲಿ ವಿರುದ್ಧ ಪದ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಪ್ರಿಟಿ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅಟ್ರಾಕ್ಟಿವ್ ಇದೆ, ಥರ್ಡ್ ಬಂದ್ಬಿಟ್ಟು ಹಂಕಿ ಇದೆ, ಫೋರ್ತ್ ಬಂದ್ಬಿಟ್ಟು ಲವ್ಸ್ ಇದೆ. ಇಲ್ಲಿ ಲವ್ಲಿ ಮೀನ್ಸ್ ವಾಟ್? ಪ್ರಿಟಿ ಮೀನ್ಸ್ ವಾಟ್? ಅಟ್ರಾಕ್ಟಿವ್ ಮೀನ್ಸ್ ವಾಟ್? ಹ್ಯಾಂಕಿ ಮೀನ್ಸ್ ವಾಟ್? ಲವ್ಸಿ ಮೀನ್ಸ್ ವಾಟ್? ಲವ್ಲಿ ಇಟ್ ಮೀನ್ಸ್ ಸುಂದರ. ಸುಂದರ. ಇಲ್ಲಿ ಎಲ್ಲಾ ವರ್ಡ್ ಏನಿದಾವ? ಪ್ರಿಟಿ ಮೀನ್ಸ್ ಸುಂದರ, ಅಟ್ರಾಕ್ಟಿವ್ ಮೀನ್ಸ್ ಆಕರ್ಷಣೆ ಅಂತ ಆಗುತ್ತೆ. ಇಲ್ಲೆಲ್ಲ ಅದಕ್ಕೆ ಹೋಲುತ್ತೆ. ಅವ್ರೇನ್ ಕೇಳಿದ್ರೆ ವಿರುದ್ಧ ಪದ ಕೇಳಿದಾರೆ. ಯಾವ್ದು ಆಪ್ಷನ್ ಆಗುತ್ತೆ? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಲಾಸಿ ಅಂದ್ರೆ ಏನು? ಕೊಳಕು. ಇದು ನೋಡಿ ಎಷ್ಟ್ ಕೊಳಕದ ನೋಡಕಂತ ಬೈ ಅಂದ್ರೆ ಇದು ನಮ್ಮ ಭಾಷೆದಾಗ ಅಂತೀವಲ್ಲ, ನಾವು ಅಂತೀವಲ್ಲ. ಅದ್ ಚಂದ ಇತ್ತಂದ್ರ ಎಷ್ಟ್ ಚಂದ ಆಳಾಕೆ ಅಂತಾರ, ಇಲ್ಲಾದ್ರೆ ಕೊಳಕದ ಏನಂತ ಬೈದ್ ಬಿಡ್ತಾರ. ಹೌದಿಲ್ಲ? ಸೊ ಲವ್ಸಿ ಮೀನ್ಸ್ ವಾಟ್? ಕೊಳಕು. ಸುಂದರಕ್ ವಿರುದ್ಧ ಪದ ಏನಾಗುತ್ತೆ? ಕೊಳಕು. ಎಸ್? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನಾ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ. ಇಲ್ಲಿವರೆಗೂ 1 to 15 ವರೆಗೂ ಏನೇನಿತ್ತು? ಆಂಟೋನಿಮ್, ಸಿನೋನಿಮ್, ಇಡಿಯಮ್ಸ್ ಅಂಡ್ ನೆಕ್ಸ್ಟ್ ಕರೆಕ್ಟ್ಲಿ, ಇನ್ಕರೆಕ್ಟ್ಲಿ, ಸಬ್ಸ್ಟಿಟ್ಯೂಟ್ ಇತ್ತು, ಗ್ರಾಮೆಟಿಕಲ್ ಎರರ್ ಇತ್ತು. ಇಷ್ಟೆಲ್ಲಾ ಕ್ವಶನ್ಸ್ ಏನ್ ಮಾಡಿದಾರ? 1 to 15 ಇತ್ತು. ಆಫ್ಟರ್ 15 ಯು ನೋ ದಟ್ ಪ್ಯಾಸೇಜ್ ಇರುತ್ತೆ. ಅಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ, ಯಾವ ಆಪ್ಷನ್ ಹೊಂದುತ್ತೆ ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ 1 to 15 ವರೆಗೂ ಏನಿತ್ರಿ? ಈಸಿ ಇತ್ತು ಕ್ವಶನ್ ಪೇಪರ್. ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನ್ ಮಾಡಿದಾರ ಗೊತ್ತು? ಈ ಪ್ಯಾಸೇಜ್ ನಲ್ಲಿ ಒಂದಕ್ಕೊಂದು ಕನೆಕ್ಟೇ ಇಲ್ಲ ನೋಡಿ. ಬೇಕಾದ್ರೆ ಫಸ್ಟ್ ಪ್ಯಾಸೇಜ್ ನೋಡಿ. ಡ್ಯಾಂಡೆಲಿಯನ್ ಈಸ್ ಅ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ವೀಡ್ ಆಫ್ ದ ಡೈಸಿ ಫ್ಯಾಮಿಲಿ. ಡ್ಯಾಂಡೆಲಿಯನ್ ಅಂದ್ರೇನು? ಈಗ ನಾವೇನಂತೀವ? ಹಾಸ್ ಅಂತೀವ. ಹಾಸ್ ಈ ಎಲ್ಲ ಕೂತಿರ್ತದಲ್ಲ ಹೊಲ್ಸೋದು, ಹಾಸ್ ಗ್ರೀನ್ ಕಲರ್ ಬಂದಿರ್ತದಲ್ಲ, ಅದೇ ರೀತಿ ಹೊಲದಲ್ಲೆಲ್ಲ ಸಸಿಗಳ ಮಧ್ಯೆ ಬೆಳೆದಿರ್ತದ ನೋಡಿ, ಹುಲ್ಲು ಕಡಿತಾರಲ್ಲ, ಅದು ಹುಲ್ಲು, ಅದು ಏನು? ಡ್ಯಾಂಡೆಲಿಯನ್. ಓಕೆ, ಅದು ಏನಾಗಿದೆ ಅಂತಂದ್ರೆ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ವೀಡ್ ಆಫ್ ದ ಡೈಸಿ ಫ್ಯಾಮಿಲಿ. ಡೈಸಿ ಫ್ಯಾಮಿಲಿನಲ್ಲಿ ಏನಾಗಿದೆ? ಅದು ವೈಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಹರಡ್ಕೊಂಡದು. ಡ್ಯಾಶ್ ಅ reset of leaves and large bright yellow flowers follow dash globular heads of seeds with downy tufts. ಓಕೆ, ಅಲ್ಲಿ ಫಸ್ಟ್ ಬ್ಲೈಂಡ್ ಡಿಲೀಟ್ ಇದೆ. ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ವಿತ್, ಆನ್, ಆಫ್, ವಿದಿನ್.
ಅದು ಡ್ಯಾಂಡೆಲಿಯನ್ ಅನ್ನೋದು ವೈಡ್ಲಿ ಸ್ಪ್ರೆಡ್ ಆಗದ ಎಲ್ಲಿ ಡೈಸಿ ಫ್ಯಾಮಿಲಿನಲ್ಲಿ. ಅದಕ್ಕೇನಿದೆ ಲೀವ್ಸ್ ಇದೆ. ಹೆಂಗಿದೆ ಅದು ವಿತ್ ಅಂದ್ರೆ ಜೊತೆಗೆ, ಅದ್ ಜೊತೆಗೆ ಏನಿದೆ ಅದಕ್ಕ ವಿತ್ ಇಸ್ ಕರೆಕ್ಟ್. ವಿತ್ ಅದ್ರ ಜೊತೆಗೆ ಏನವ ಅಂತದಕ್ಕ ಡ್ಯಾಂಡೆಲಿಯನ್ಕ ಏನವ ಲೀವ್ಸ್ ಇದಾವ, ಎಲಿ ಅದ ಅಂತ. ಮತ್ತ ಲಾರ್ಜ್ ಬ್ರೈಟ್ ಯೆಲ್ಲೋ ಫ್ಲವರ್ಸ್, ಅದಕ್ಕೆ ಏನೇನಿದೆ ಎಲಿ ಇದೆ ಮತ್ತ ಎಲ್ಲೋ ಲಾರ್ಜ್ ಬ್ರೈಟ್ ಎಲ್ಲೋ ಏನಿದಾವ ಹೂ ಇದಾವಂತ. ಫಾಲೋ ಡ್ಯಾಶ್ ಗ್ಲೋಬುಲರ್ ಹೆಡ್ಸ್ ಆಫ್ ಸೀಡ್ಸ್ ವಿತ್ ಡೌನಿ ಟಫ್ಟ್ಸ್. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಬೈ, ವಿತ್, ಅಲಾಂಗ್, ಸಿನ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಬೈ ಇಸ್ ಕರೆಕ್ಟ್. ವೆರಿ ಗುಡ್. ಬೈ ಫಾಲೋಡ್ ಬೈ ಓಕೆ ಗ್ಲೋಬುಲರ್ ಹೆಡ್ಸ್ ಟು ಆಫ್ ಸೀಡ್ಸ್ ವಿತ್ ಡೌನಿ ಟಫ್ಟ್ಸ್. ಅಂದ್ರೆ ಅದಕ್ಕೆ ಎಲೆನೂ ಇದೆ ಮತ್ತೆ ಯೆಲ್ಲೋ ಕಲರ್ ಫ್ಲವರ್ ಇದಾವ ಮತ್ತೇನಿದಾವ ಅಂತದಕ್ ಸೀಡ್ಸ್ ಕಾಳುನು ಅದಾವಂತದಕ್. ಹ್ಯಾಂತವಿದೆವು ಗ್ಲೋಬುಲರ್ ಹೆಡ್ಸ್ ಅಂದ್ರೆ ರೌಂಡ್ ಆಗಿರೋ ಒಂದು ಕಾಳು ಅದಕ್ ಅವಂತ ಯಾವ್ದಕ್ಕ ಡ್ಯಾಂಡೆಲಿಯೋನಿಗ. ಎಸ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಒಂದಾಯ್ತಾ. ನೆಕ್ಸ್ಟ್ ಪಾರ್ಟ್ ನೋಡಿ. I also reminded them that April is designated as the month of dash military children. ಥರ್ಡ್ ಬ್ಲೈಂಡ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಎ ಇದೆ, ಝೀರೋ ಆರ್ಟಿಕಲ್ ಇದೆ, ದ ಇದೆ, ಆನ್ ಇದೆ. ಮಿಲಿಟರಿ ಚಿಲ್ಡ್. I also reminded them that April is designated as the month of the military child. ದ ಬರುತ್ತೆ ಇಲ್ಲಿ. ಪರ್ಟಿಕ್ಯುಲರ್ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಆರ್ಟಿಕಲ್ ಯಾವ್ದು ಬರುತ್ತೆ? ದ ಬರುತ್ತೆ. ಮಿಲಿಟರಿ ಚಿಲ್ಡ್ ಏಪ್ರಿಲ್ ಏನಿದೆ ಆ ಮಂತಿಗೆ ಏನಂತ ರಿಮೈಂಡ್ ಮಾಡ್ಯಾರ ಅಂತಂದ್ರ ಅವರು ಮಿಲಿಟರಿ ಚಿಲ್ಡ್ ಅನ್ನೋದು ಆ ಮಂತ್ ಏನ್ ಮಾಡಿದಾರ ಅವರು ಡೆಸಿಗ್ನೇಟ್ ಮಾಡ್ಯಾರ. ಇಲ್ಲಿ ನೋಡಿ, ಅಲ್ಲಿ ಯಾವ್ದ್ರ ಬಗ್ಗೆ ಹೇಳಿದ್ರು? ಡ್ಯಾಂಡೆಲಿಯೋನ್ ಬಗ್ಗೆ ಹೇಳಿದ್ರು. ಇಲ್ಲಿ ನೋಡಿ ಮಿಲಿಟರಿ ಚಿಲ್ಡ್ ಬಗ್ಗೆ ಬಂದದ್ದು. ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ ಅಲ್ಲಿ. ಎಸ್, ಹಿಂಗ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರೆ ನೋಡಿ. ಈಗ ಇಲ್ಲಿವರೆಗೂ ಏನಾಯ್ತು? ಡ್ಯಾಂಡೆಲಿಯೋನ್ ಬಗ್ಗೆ ಆಯ್ತು. ಆಫ್ಟರ್ ಏನಿದೆ ಮಿಲಿಟರಿ ಬಗ್ಗೆ ಇದೆ. ಅಲ್ಲಿ ಫಾದರ್ ಅಂಡ್ ಚಿಲ್ಡ್, ಮಿಲಿಟರಿನಲ್ಲಿ ಯಾರ್ ಫಾದರ್ ಇರ್ತಾರಲ್ಲ ಅವ್ರ ಮಗುದು ಮತ್ತ ಆ ಫಾದರ್ ಬಗ್ಗೆ ಏನ್ ಮಾಡಿದಾರ ನೆಕ್ಸ್ಟ್ ಇದೆ ಪ್ಯಾಸೇಜ್. ಓಕೆ. ಸೊ ಏಪ್ರಿಲ್ ಮಂತ್ ನಲ್ಲಿ ಏನ್ ಮಾಡ್ತಾರಂತಂದ್ರೆ ಮಿಲಿಟರಿ ಚಿಲ್ಡ್ ಅನ್ನೋದು ಒಂದು ಡೇನ ಏನ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ನೋಡಿ, ನಾಟ್ ಮೆನಿ ವುಡ್ ನೋ ದಟ್ 15 April is the day when we were purple, or so to say we purple dash to express our solidarity and support dash the strength and sacrifice of our children. ಸೊ ಇಲ್ಲಿ ಯಾವ್ದು ಬ್ಲಾಂಕ್ ಡಿಲೀಟ್ ಇದೆ? ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ. ಎಸ್. ಸೊ ಇಲ್ಲಿ ಏನ್ ಮಾಡಿರ್ತಾರಂದ್ರೆ 15 ಏಪ್ರಿಲ್ ಮಂತ್ ಏನ್ ಮಾಡ್ತಾರ ಮಿಲಿಟರಿ ಚಿಲ್ಡ್ ಅಂತ ಆಚರಣೆ ಮಾಡ್ತಾರ. ಯಾವ ಡೇ ಅಂದ್ರೆ ಅದು 15 ಡೇಗೆ ಏನ್ ಮಾಡಿರ್ತಾರ 15 ಡೇಟಿಗ ಅವರು ಪರ್ಪಲ್ ಕಲರ್ ಡ್ರೆಸ್ ಅನ್ನ ಹಾಕೊಂಡು ವೇರ್ ಅಂತ ಹೇಳಿದಾರೆ ನೋಡಿ. ವಿ ವೇರ್ ಪರ್ಪಲ್ ಅಂದ್ರೆ ಪರ್ಪಲ್ ಡ್ರೆಸ್ ಅನ್ನ ಹಾಕೊಂಡು ಅದು ಏನ್ ಇಂಡಿಕೇಟ್ ಮಾಡ್ತದ ಅಂತಂದ್ರೆ ಪರ್ಪಲ್ ಡ್ಯಾಶ್ ಟು ಎಕ್ಸ್ಪ್ರೆಸ್ ಅವರ್ ಸಾಲಿಡರಿಟಿ ಅಂಡ್ ಸಪೋರ್ಟ್. ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ? ಅಪ್ ಇದೆ, ಬೈ ಇದೆ, ಫಾರ್ ಇದೆ, ಇಂಟು ಇದೆ. ಯಾವ್ದಾಗುತ್ತೆ? ಅಪ್ ಇಸ್ ಕರೆಕ್ಟ್. ಅಪ್ ಟು ಎಕ್ಸ್ಪ್ರೆಸ್ ಅವರ್ ಸಾಲಿಡರಿಟಿ. ನಾವೆಲ್ಲರೂ ಒಂದೇ. ಸಾಲಿಡರಿಟಿ ಅಂಡ್ ಸಪೋರ್ಟ್ ಅಂದ್ರೆ ಮಗು ತನ್ನ ತಂದೆ ಯಾವ ರೀತಿ ಸಪೋರ್ಟ್ ಮಾಡ್ತದ ಅನ್ನೋದ್ ಏನ್ ಮಾಡುತ್ತೆ ಆ ಪರ್ಪಲ್ ಡ್ರೆಸ್ ಏನ್ ಮಾಡ್ತದ ಇಂಡಿಕೇಟ್ ಮಾಡ್ತದ. ಓಕೆ. ಪರ್ಪಲ್ or so to say we purple up to express our solidarity and support. ಸಾಲಿಡರಿಟಿ ಮತ್ತೆ ಸಪೋರ್ಟ್ ಅನ್ನ ಏನ್ ಮಾಡ್ತದ ಪರ್ಪಲ್ ಡ್ರೆಸ್ ಇಂಡಿಕೇಟ್ ಮಾಡ್ತದ. ಓಕೆ. ನೆಕ್ಸ್ಟ್ ನೋಡಿ, ಡ್ಯಾಶ್ ದ ಸ್ಟ್ರೆಂತ್ ಅಂಡ್ ಸ್ಯಾಕ್ರಿಫೈಸ್ ಅವರ್ ಚಿಲ್ಡ್ರನ್ while their fathers are deployed at Sichuan Glacier disasters. Okay, disasters and on our borders. So fifth blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಫಸ್ಟ್ ಬಂದ್ಬಿಟ್ಟು ಫ್ರಾಮ್ ಇದೆ, ಥ್ರೋ ಇದೆ, ಇನ್ ಇದೆ, ಫಾರ್ ಇದೆ. ಫಾರ್ is correct. Why? Because for support for deployed the strength and sacrifice of our children. ಅವ್ರ ತಂದೆ ಏನ್ ಮಾಡ್ತಿರ್ತಾರ ಬಾರ್ಡರ್ ನಲ್ಲಿ ಏನ್ ಮಾಡ್ತಿರ್ತಾರ ಗ್ಲೇಸಿಯರ್ ಹೇಳಿದಾರೆ ನೋಡಿ. ಸೈಚನ್ ಗ್ಲೇಸಿಯರ್ ಡಿಸಾಸ್ಟರ್ಸ್
ಅಂದ್ರೆ ಅಲ್ಲಿ ಹಿಮಾಲಯ ನೀರ್ ಪ್ರದೇಶ ಗ್ಲೇಸಿಯರ್ ಇರ್ತದಲ್ಲ ಅಂತ ಒಂದು ಪ್ರದೇಶದಲ್ಲಿ ತಮ್ಮ ತಂದೆಗಳೇನ್ ಮಾಡ್ತಿರ್ತಾರ, ಬಾರ್ಡರ್ ಅನ್ನ ಕಾಯ್ತಿರ್ತಾರ. ಮಗು ಏನ್ ಮಾಡುತ್ತೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರ. ಹೌದಾ, ಒಂದಿನ ನಾವ್ ಮಮ್ಮಿ ಬಿಟ್ಟಿದ್ರೆ ಇರಕ್ಕಾಗಲ್ಲ ನಮ್ಗ. ಅಂತದ್ರಲ್ಲಿ ಮಗು ಏನ್ ಮಾಡುತ್ತೆ, ತನ್ನ ತಂದೆ ಬಿಟ್ಟಿರ್ತಾರ, ತಂದೆ ಸತ್ತು ಹೋಗಿರ್ತಾರ ಅಲ್ಲಿ. ಎಸ್, ದೇಶಕ್ಕೋಸ್ಕರ ಹೋರಾಡಿ ತ್ಯಾಗ ಮಾಡಿ ಎಲ್ಲಾ ಮಾಡಿ ತನ್ನ ಮಗುವನ್ನ ತನ್ನ ಹೆಂಡತಿಯನ್ನ ಎಲ್ಲ ಬಿಟ್ಟು ಅವ್ರ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಎಸ್, ಇಲ್ಲಿ ಮಗು ಸ್ಯಾಕ್ರಿಫೈಸ್ ಮಾಡ್ತಿರ್ತದೆ. ಸೊ ಅಲ್ಲಿ ಟೋಟಲಿ ಅದ್ರ ಬಗ್ಗೆ ಹೇಳಿದಾರೆ. ಫಾರ್ ದ ಸ್ಟ್ರೆಂತ್ ಅಂಡ್ ಸ್ಯಾಕ್ರಿಫೈಸ್ ಆಫ್ ಅವರ್ ಚಿಲ್ಡ್ರನ್ while their fathers are deployed at Sanchean glacier disaster and on our borders. Yes, so ಇಲ್ಲಿ ನೋಡಿ ಒಂದಕ್ಕೊಂದು ಕನೆಕ್ಟ್ ಇದೆನಾ. ಇಲ್ಲಿ ಟೋಟಲಿ ಫಾದರ್ ಅಂಡ್ ಚಿಲ್ಡ್ ಬಗ್ಗೆ ಹೇಳಿದಾರೆ, ಮಿಲಿಟರಿ ಚಿಲ್ಡ್. ಅಂಡ್ ಅಲ್ಲೇನ್ ಹೇಳಿದಾರೆ, ಡ್ಯಾನ್ ಡೆಲಿಯನ್ ಬಗ್ಗೆ ಹೇಳಿದಾರೆ. ಸೊ ಹಿಂಗ್ ಕೊಟ್ಟಿರ್ತಾರೆ ಪ್ಯಾಸೇಜ್. ಹಿಂಗ್ ಕೊಟ್ಟಾಗ ಬಹಳ ಕೇರ್ಫುಲಿ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ 1 to 15 ವರೆಗೂ ಈಸಿ ಇತ್ತು. ಪ್ಯಾಸೇಜ್ ಹಂಗಿದೆ, ಡಿಫಿಕಲ್ಟ್ ಇದೆ. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಇವತ್ತಿನ ಕ್ಲಾಸ್ನಾಗ ಏನಾದ್ರು ಡೌಟ್ಸ್ ಇದೆನಾ? ನೋ ಡೌಟ್ಸ್. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.